ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಕೇಸರಿ ಪಡೆಯಿಂದ ಬೃಹತ್ ರ್ಯಾಲಿ. ನಾವಿದನ್ನ ನೋಡಿ ಸುಮ್ಮನೆ ಇರಬಾರ್ದು. ಯಾಕಂದ್ರೆ ಶ್ರೀ ಕ್ಷೇತ್ರ ನಮ್ಗೆಲ್ಲರೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ಕಾರ್ಗಳ ಮೂಲಕ ಧರ್ಮಸ್ಥಳ ಚಲೋ. ಶ್ರೀ ಕ್ಷೇತ್ರದ ಮೇಲೆ ಸುಳ್ಳು ಆಪಾದನೆ ಬಂದ್ರೆ ಕೈ ಕೊಟ್ಕೊಂಡು ಕುತ್ಕೊಳ್ಳುವಂತ ಜಾಯಮಾನ ನಂದು ಅಲ್ಲೇ ಅಲ್ಲ. ಡಿಕೆ ಶಿವಕುಮಾರ್ಗೆ ದೇವರು ಒಳ್ಳೇದು ಮಾಡ್ಲಿ, ಲಾಯರ್ ಹೆಸರೇಳದೆ ಎಸ್ಆರ್ಬಿ ಖಡಕ್ ಹೇಳಿಕೆ. ಅದೇನಾದ್ರೂ ಇವ್ರ ಷಡ್ಯಂತ್ರ ಅಂತ ಗೊತ್ತಾದ ಮೇಲೆ ಜನಗಳನ್ನು ತಡೆಯಕ್ಕಾಗೋದೇ ಇಲ್ಲ. ಜನ ರೋಡಲ್ಲಿ ಕೂಡ ಯಾರು ಅಪಪ್ರಚಾರ ಮಾಡಿದ್ರು ಅಂತ ಗೊತ್ತು ಚೆನ್ನಾಗಿ. ಅವ್ರ ಮನೆಯಿಂದ ಹೊರಗಡೆ ಬರದಂತ ಪರಿಸ್ಥಿತಿಯನ್ನ ಭಕ್ತರು ಮತ್ತು ಜನಗಳೇ ತೀರ್ಮಾನವನ್ನು ತಗೊಂಡ್ರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಅಂತಿರೋ ಬಿಜೆಪಿ ನಾಯಕರು ಇಂದು ಧರ್ಮಸ್ಥಳಕ್ಕೆ 400ಕ್ಕೂ ಹೆಚ್ಚು ಕಾರ್ಗಳ ಮೂಲಕ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಯಲಹಂಕದಿಂದ ಬಿಜೆಪಿ ನಾಯಕರು ಹೊರಟಿದ್ದು ಮಧ್ಯಾಹ್ನ ಧರ್ಮಸ್ಥಳ ತಲುಪಿ ಸಂಜೆ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಜೊತೆ 35ಕ್ಕೂ ಹೆಚ್ಚು ಶಾಸಕರು ದರ್ಶನ ಪಡೆಯಲಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆ 35ಕ್ಕೂ ಹೆಚ್ಚು ಶಾಸಕರು ಮಂಜುನಾಥ ಸ್ವಾಮಿ ದರ್ಶನ ಪಡೆಯುತ್ತೇವೆ. ಸರ್, ನಾವು 10 ದಿನಗಳಿಂದನೇ ಈ ಧರ್ಮಸ್ಥಳದ ವಿರುದ್ಧವಾಗಿ ಏನು ಒಂದು ರೀತಿ ಹುನ್ನಾರ ನಡೀತಾ ಇದೆ. ಎಸ್ಐಟಿ ತನಿಖೆಯ ನೆಪದಲ್ಲಿ ಆ ಒಂದು ಅಪಾದನೆಯನ್ನ ಶ್ರೀ ಕ್ಷೇತ್ರದ ಮೇಲೆ ತಿರುಗಿಸಬೇಕು ಅಂತಕ್ಕಂಥ ಹುನ್ನಾರ ನಡೀತು ಅಂತ ಹೇಳಿ ನಮ್ಗೆ ಸೂಕ್ಷ್ಮವಾಗಿ ಸ್ವಲ್ಪ ನಮ್ಗೆ ಅರಿವಾದ ಮೇಲೆ ನಾವು 10 ದಿನಗಳಿಂದನೇ ಯಲಹಂಕದಿಂದ ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ನಂಬ್ಕೊಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸೊ ಇವತ್ತು ನಾವು ಈಗೆಲ್ಲ ಕೂಡ ಸೇರ್ತಾ ಇದ್ದೀವಿ. ಒಂದು ತಂಡ ಇಲ್ಲಿಂದ ನಾವು ಇನ್ನೊಂದು ಪೂಜೆ ಮಾಡಿ ಇನ್ನೊಂದು 1/4 ಗಂಟೆಗೆ ಹೊರಡ್ತೀವಿ. ಇನ್ನು ಉಳಿಕೆ ಕಾರ್ಯಕರ್ತರೆಲ್ಲ ಕೂಡ ನೆಲಮಂಗಲ ಟೋಲಲ್ಲಿ ಕೂಡ ಇದ್ದಾರೆ. ಒಟ್ಟಾರೆ 400ಕ್ಕೂ ಹೆಚ್ಚು ಗಾಡಿಗಳು ಇವತ್ತು ಬರ್ತಾ ಇದೆ. ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳದ ಜೊತೆ ಇರ್ತೇನೆ ಎಂದು ಹೇಳಿರುವುದು ಸಂತೋಷದ ಸಂಗತಿ. ಸರ್ಕಾರದ ಭಾಗವಾಗಿ ಎಸ್ಐಟಿ ತನಿಖೆಯಲ್ಲಿ ಏನು ಆಗಿದೆ ಎಂದು ಅವರಿಗೆ ಗೊತ್ತಿದೆ. ಡಿಸಿಎಂ ಅವರಿಗೆ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ. ಡಿಕೆ ಶಿವಕುಮಾರ್ ಅವರಿಗೆ ಷಡ್ಯಂತ್ರ ನಡೆದಿರುವ ಬಗ್ಗೆ ಮಾಹಿತಿ ಇರುತ್ತೆ. ಬಿಜೆಪಿ ಮೊದಲಿನಿಂದಲೂ ಇಲ್ಲಿ ಅಪಪ್ರಚಾರದ ಹುನ್ನಾರ ನಡೆಯುತ್ತಿದೆ ಎಂದು ಹೇಳಿತ್ತು ಎಂದಿದ್ದಾರೆ. ಅಂತಿಮವಾಗಿ ವೀರೇಂದ್ರ ಹೆಗ್ಗಡೆಯವರನ್ನ ಫಿಕ್ಸ್ ಮಾಡಬೇಕು, ಅಲ್ಲಿಯವರಿಗೆ ತನಿಖೆ ಮುಂದುವರಿಯಬೇಕು ಅಂತ ಉದ್ದೇಶ ಇತ್ತು. ಎಸ್ಐಟಿ ತನಿಖೆಯೇ ಅಂತಿಮ. ನಮ್ಮ ಪೊಲೀಸರು ದಕ್ಷರಿದ್ದಾರೆ. ಶೋಧ ಆರಂಭಿಸಿದಾಗ ನಮಗೆ ಆತಂಕ ಆಗಿತ್ತು. ಮತ್ತೆ ಧರ್ಮಸ್ಥಳಕ್ಕೆ ಹೆಚ್ಚು ಜನ ಹೋಗ್ತಿದ್ದಾರೆ. ಶಕ್ತಿ ಯೋಜನೆಯಡಿ ಧರ್ಮಸ್ಥಳಕ್ಕೆ ಹೋದ ಮಹಿಳೆಯರು ಎಲ್ಲರೂ ಈಗ ಸರ್ಕಾರದ ನಿರ್ಧಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದಿದ್ದಾರೆ. ಮಾಧ್ಯಮದಲ್ಲೂ ಕೂಡ ಹೇಳಿದ್ದಾರೆ, ತನಿಖೆ ವರದಿ ಏನು ಅನ್ನೋದು ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆನೆ ಅವರು ಬಹಳ ಪ್ರಬಲವಾಗಿ ಇದು ಷಡ್ಯಂತ್ರ, ಖಾಲಿ ಡಬ್ಬ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬ ಪ್ರಭಾವಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವರಿಗೆ ತನಿಖೆಯ ಪ್ರತಿಯೊಂದು ವಿವರ ಕೂಡ ಪ್ರತಿನಿತ್ಯ ಗೊತ್ತಿರ್ತದೆ. ಅವರಿಗೆಲ್ಲ ಕೂಡ ಯಾವಾಗ ಎಸ್ಐಟಿ ಈ ಹಣಗಳನ್ನ ತೆಗಿತೀವಿ ಅಂತ ಹೇಳಿ ಅವನು ಯಾರೋ ಅನಾಮಿಕ ಹೇಳಿದ್ರು ಅಂತ ಹೇಳಿ ಮಾಡಿ ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಫೆಡಪ್ ಆಗವ್ರೆ. ಎಸ್ಐಟಿಗೆ ರಕ್ಷಣೆಯಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಅತ್ಯಂತ ದಕ್ಷ ಅಧಿಕಾರಿಗಳು. ಅವ್ರಿಗೂ ಕೂಡ ಅನಿಸ್ತಾ ಐತೆ ನಾವೆಲ್ಲ ಒಂದ್ ಕಡೆ ತಪ್ಪು ಮಾಡಿದ್ವಿ ಅನ್ನೋ, ಯಾಕೆ ಹಿಂಗಾಯ್ತು ಅಂತೇಳಿ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ನಾವು ಕೂಡ ಒತ್ತಾಯವನ್ನು ಮಾಡಿದ್ವಿ, ಮಧ್ಯಂತರ ವರದಿಯನ್ನು ಮಂಡಿಸಬೇಕು ಅಂತೇಳಿ. ಬಹುಶಃ ಸೋಮವಾರ ಗೃಹ ಸಚಿವರು ಉತ್ತರವನ್ನು ಕೊಡ್ತಾರೆ ಅಂತಕ್ಕ ನಿರೀಕ್ಷೆಯಲ್ಲಿದ್ದೀವಿ. ಅದೇನಾದ್ರೂ ಇವ್ರ ಷಡ್ಯಂತ್ರ ಅಂತ ಗೊತ್ತಾದ ಮೇಲೆ ಜನಗಳನ್ನು ತಡೆಯಕ್ಕಾಗೋದೇ ಇಲ್ಲ. ಜನ ರೋಡಲ್ಲಿ ಕೂಡ ಯಾರು ಅಪಪ್ರಚಾರ ಮಾಡಿದ್ರು ಅಂತ ಗೊತ್ತು ಚೆನ್ನಾಗಿ. ಅವ್ರ ಮನೆಯಿಂದ ಹೊರಗಡೆ ಬರದಂತ ಪರಿಸ್ಥಿತಿಯನ್ನ ಭಕ್ತರು ಮತ್ತು ಜನಗಳೇ ತೀರ್ಮಾನವನ್ನು ತಗೊಂಡ್ರು. ಇನ್ನು ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿದ ಮೊದಲ ಶಾಸಕರೇ ವಿಶ್ವನಾಥ್. ಈ ಬಗ್ಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್, ಧಮ್ಕಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಖಾರವಾಗಿ ಉತ್ತರಿಸಿದ್ದಾರೆ. ಧಮ್ಕಿ ಹಾಕೋದು, ಎದುರಿಗೆ ಎದುರು ಬಂದು ಹಾಕೋದು, ಎಲ್ಲೋ ಕೂತ್ಕೊಂಡು ಮನೆಯೊಳಗೆ ಅವಿತುಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಮಾತಾಡಿದ್ದೀನಿ. ಇದಕ್ಕೆಲ್ಲ ಕಿವಿಗೊಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಂತ ಸುಮ್ಮನೆ ಇರೋದಲ್ಲ. ಕೈ ಕಟ್ಕೊಂಡು ಕೂತ್ಕೊಳ್ಳೋ ಜಾಯಮಾನ ನನ್ನದಲ್ಲ. 47 ವರ್ಷದ ರಾಜಕೀಯ ಜರ್ನಿಯಲ್ಲಿ ಹೋರಾಟ ಮಾಡಿರೋದೇ ಜಾಸ್ತಿ. ಕಪ್ಪು ಚುಕ್ಕೆ ಅಂತ ಕೆಲಸ ಅನಾಮಿಕರು ಮಾಡಿದ್ದಾರೆ. ಸುಳ್ಳಾದ್ರೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ಲಾಯರ್ ಜಗದೀಶ್ ಹೆಸರು ಹೇಳದೆ ಪರೋಕ್ಷವಾಗಿ ಈಗ ಧಮ್ಕಿ ಹಾಕೋದೆಲ್ಲಿ ಅಂದ್ರೆ ಎದುರಿಗೆ ಬಂದು ಧಮ್ಕಿ ಹಾಕ್ಬೇಕು, ಅದನ್ನ ಧಮ್ಕಿ ಅಂತ ಹೇಳ್ತಾರೆ.
ಎಲ್ಲೋ ಕೂತ್ಕೊಂಡು ಮನೆ ಒಳಗಡೆ ಹೊತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಕ್ಕಂಥದ್ದು, ಇದನ್ನ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೋದು, ಆದರೆ ಅಸೆಂಬ್ಲಿಯಲ್ಲೂ ಕೂಡ ನಾವು ಮಾತಾಡಿದ್ದೀವಿ. ನಾವು ಅವರೆಲ್ಲ ಕೂಡ ನಾವು ಕಿವಿಗೊಡಕ್ಕೂ ಹೋಗೋದಿಲ್ಲ, ಅದರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಹಂಗಂತೇಳಿ ಸುಮ್ಮನೇನೂ ಇರೋದಿಲ್ಲ. ನಾವು ಕೈ ಕೊಟ್ಕೊಂಡು ಕುತ್ಕೊಳ್ಳುವಂತ ಜಾಯಮಾನ ನಂದು ಅಲ್ಲೇ ಅಲ್ಲ. ಯಾಕಂದ್ರೆ ನಾನು 47 ವರ್ಷದ ನನ್ನ ಈ ಹೋರಾಟಗಳಲ್ಲಿ ನಾನು ಹೋರಾಟ ಮಾಡಿರೋದೇ ಜಾಸ್ತಿ. ಕಪ್ಪು ಚುಕ್ಕಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಅನಾಮಿಕರು ಮಾಡಿದ್ದಾರೆ. ಇವತ್ತು ಸುಳ್ಳಾಯ್ತು ಅಂತ ಹೇಳಿದ್ರೆ ಅವ್ರಿಗಂತೂ ಕಠಿಣವಾದಂತ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹನೂ ಇದೆ ಮತ್ತು ಎರಡೂ ಕಡೆ ಕೂಡ ಅದರ ಒತ್ತಾಯ ಇದೆ. ಒಟ್ನಲ್ಲಿ ಬಿಜೆಪಿಯ ಈ ರ್ಯಾಲಿ ಹೊಸ ಅಧ್ಯಾಯ ಸೃಷ್ಟಿಸೋ ಲಕ್ಷಣ ಕಾಣ್ತಿದ್ದು, ಶಾಸಕ ವಿಶ್ವನಾಥ್ ಇದರ ನೇತೃತ್ವ ವಹಿಸಿಕೊಂಡಿರೋದು ವಿಶೇಷ. ಶ್ರೀ ಕ್ಷೇತ್ರದ ಮೇಲೆ ಸುಳ್ಳು ಆಪಾದನೆ ಬಂದ್ರೆ ಕೈ ಕೊಟ್ಕೊಂಡು ಕುತ್ಕೊಳ್ಳುವಂತ ಜಾಯಮಾನ ನಂದು ಅಲ್ಲೇ ಅಲ್ಲ. ನ್ಯೂಸ್ ಡೆಸ್ಕ್, ಜನಶಕ್ತಿ ನ್ಯೂಸ್, ಬೆಂಗಳೂರು.